ಇನ್ನೂ ಒಂದು ಅವಕಾಶ. ಪ್ರಿಯರೇ, ಯಾರಿಗಾದರೂ ದುಃಖ, ಅನಾಹುತ, ಅಪಾಯಗಳು ಬಂದರೆ ನಾವು ತಕ್ಷಣ ಹೇಳುತ್ತೇವೆ, ಅವರು ಏನೋ ತಪ್ಪು ಮಾಡಿದ್ದಾರೆ. ಮತ್ತು ನಾವು ನಮ್ಮಲ್ಲೇ ಯೋಚಿಸುತ್ತೇವೆ, ನಾನು ಒಳ್ಳೆಯವನು, ನಾನು ಇತರರಂತಲ್ಲ, ಆದ್ದರಿಂದ ನನಗೆ ಏನೂ ಆಗುವುದಿಲ್ಲ ಎಂದು. ಆದರೆ ಯೇಸು ಹೇಳುತ್ತಾರೆ, ಇಲ್ಲ, ಅದು ಶಿಕ್ಷೆಯಲ್ಲ, ಅದು ಎಚ್ಚರಿಕೆ. ನಾವು ದೇವರ ಕಡೆ ತಿರುಗುವಂತೆ ಮಾಡುವ ಒಂದು ಕರೆಯಾಗಿದೆ. ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಒಂದು ಅಂಜೂರದ ಮರದ ಸಾಮರ್ಥ್ಯವನ್ನು ಹೇಳುತ್ತಾರೆ. ನಮಗೆಲ್ಲರಿಗೂ ತಿಳಿದಿರುವಂತೆ ಅಂಜೂರದ ಮರ ಎಲ್ಲೆಡೆ ಬೆಳೆದು ಬರುತ್ತದೆ, ಕಡಿಮೆ ನೀರಿನಲ್ಲೂ ಅದು ಬದುಕುತ್ತದೆ. ಆದರೆ ಈ ಮರವನ್ನು ದ್ರಾಕ್ಷಿ ತೋಟದಲ್ಲಿ ನೆಟ್ಟಿದ್ದಾರೆ, ಎಲ್ಲಿ ನೀರು, ಗೊಬ್ಬರ, ಆರೈಕೆ ಎಲ್ಲವೂ ಇದಕ್ಕೆ ಸಿಗುತ್ತದೆ. ಆದರೂ ಅದು ಫಲ ಕೊಡಲಿಲ್ಲ. ಆದರೂ ಮಾಲೀಕ ಅದನ್ನು ಕಡಿಯಲಿಲ್ಲ, ಇನ್ನೂ ಒಂದು ಅವಕಾಶವನ್ನು ನೀಡಿದನು. ಸಹೋದರ ಸಹೋದರಿಯರೇ, ಆ ಅಂಜೂರದ ಮರ ನಾನು ಮತ್ತು ನೀವು. ದೇವರು ನಮ್ಮನ್ನು ಬಂಜರು ಭೂಮಿಯಲ್ಲಿ ನೆಟ್ಟಿಲ್ಲ, ತನ್ನ ದೇವಾಲಯದಲ್ಲಿ, ತನ್ನ ಹೃದಯದಲ್ಲಿ, ತನ್ನ ಕೃಪೆಯಲ್ಲಿ ಪವಿತ್ರ ಸಂಸ್ಕಾರಗಳ ಮಧ್ಯೆ ನೆಟ್ಟಿದ್ದಾನೆ. ಪ್ರತಿದಿನವೂ ತನ್ನ ಕರುಣೆಯಿಂದ ನಮ್ಮನ್ನು ಪೋಷಿಸುತ್ತಿದ್ದಾರೆ, ಪಾಲಿಸುತ್ತಿದ್ದಾರೆ. ಆದರೆ ನಾವು ಫಲ ಕೊಡುತ್ತಿದ್ದೇವೆಯೇ, ಇಲ್ಲವೇ ಕೇವಲ ಆತನ ಸಹನೆಯನ್ನು ಉಪಯೋಗಿಸಿಕೊಂಡು ನಮಗೆ ಬೇಕಂತೆ ನಾವು ಜೀವಿಸುತ್ತಿದ್ದೇವೆಯೇ? ದೇವರ ಸಹನೆ ಒಂದು ಅನುಮತಿ ಅಲ್ಲ, ಅದೊಂದು ಅವಕಾಶ. ಒಂದು ದಿನ ತೋಟಗಾರನು ಮರಳಿ ಬರುತ್ತಾನೆ, ಅದು ನ್ಯಾಯದ ದಿನ. ಗೋಧಿಯನ್ನು ಕಳೆಗಳಿಂದ, ಕುರಿಗಳನ್ನು ಮೇಕೆಗಳಿಂದ ಬೇರ್ಪಡಿಸುವಂತಹ ದಿನ ಬಂದೇ ಬರುತ್ತದೆ. ಪ್ರಿಯರೇ, ಅಷ್ಟರ ತನಕ ಕಾಯುವುದಲ್ಲ, ಬದಲಾಗಿ ಹಿಂದೆ ನಾವು ಫಲವನ್ನು ನೀಡಬೇಕು. ನಮ್ಮ ಒಳ್ಳೆಯ ಜೀವನದ ಮೂಲಕ, ಕ್ರಿಸ್ತನ ಮಾದರಿಯನ್ನು ನಾವು ಪಾಲಿಸುವುದರ ಮೂಲಕ, ಕ್ಷಮೆ, ಪ್ರೀತಿ ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಪಾಲಿಸುವುದರ ಮೂಲಕ ನಾವು ಇಂದು ಫಲವನ್ನು ನೀಡಬೇಕಾಗಿದೆ. ಪ್ರಿಯರೇ, ನಾವು ಇಂದು ಉಸಿರಾಡುತ್ತಿದ್ದೇವೆ ಎಂದರೆ ಅದು ನಮ್ಮ ಒಳ್ಳೆಯತನದಿಂದ ಅಲ್ಲ. ನಾವು ಒಳ್ಳೆಯವರಾಗಿದ್ದೇವೆ, ಆದ್ದರಿಂದ ದೇವರು ನಮ್ಮನ್ನು ಕಾದು ಸಂರಕ್ಷಿಸುತ್ತಾರೆ ಅಲ್ಲ, ಬದಲಾಗಿ ದೇವರ ಕರುಣೆ, ಪ್ರೀತಿ ನಮ್ಮ ಮೇಲೆ ಇಂದು ಸಹ ಇದೆ. ಅದೊಂದೇ ಕಾರಣದಿಂದ ನಾವಿಂದು ಇಲ್ಲಿದ್ದೇವೆ. ಪ್ರಿಯರೇ, ಪ್ರಭು ಬರುವಾಗ ಆ ಒಂದು ದಿನ ನಾವು ಫಲ ನೀಡುವಂತಹ ಮರಗಳಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.